ಬೇಡ ಬೇಡ, ಆ ಕಷ್ಟ ಮಾತ್ರ ನನ್ನ ಶತ್ರುಗೂ ಬೇಡ. ಸರಿ, ಐಟಮ್ಸ್ ಏನೇನು ಬೇಕು ಅಂತ ಲಿಸ್ಟ್ ಮಾಡ್ಕೊಳ್ಳೋಣ. ಮೊದಲು ಮಲ್ಲಿಗೆ ಹೂವು, ಆಮೇಲೆ ಒಂದಷ್ಟು ಸ್ವೀಟ್ಸು. ಹೇಳೋ ನೀನು ಏನಾದರೂ. ಪ್ರಸ್ತುತ ಕೋಣೆಗೆ ವಿಶೇಷವಾಗಿ ಅಲಂಕಾರ ಮಾಡ್ತೀರಾ ಅಲ್ವಾ? ಮಾಡಿಸಿ. ನಾಳೆ ನೀವು ಹೂವಿನ ಅಲಂಕಾರ ಮಾಡಿಸ್ತೀರಾ. ಆದರೆ ನಾನು ನಮ್ಮ ಪ್ರಸ್ತಕ್ಕೆ ಅರ್ಜುನ್ ಹೆಣಾನೆ ಅಲಂಕಾರ ಮಾಡ್ಕೋತೀನಿ. ನಮ್ಮಪ್ಪ ಅಮ್ಮ ಹೇಗೆ ತಕ್ಕಾರಿ ನರಳಿ ಸತ್ರು ಅನ್ನೋದನ್ನ ನಾನಿನ್ನೂ ಮರ್ತಿಲ್ಲ. ಎಲ್ಲ ನೆನಪುಗಳು ಹಸಿಯಾಗಿ ಹಾಗೆ ಇದೆ. ಅಂತೂ ಇವತ್ತು ಪೂರ್ತಿ ಗೀತೋಪದೇಶ ಮಾಡಿ ನನ್ನ ಜ್ಞಾನಿ ಮಾಡಬೇಕು ಅಂತ ಇದೆಯಾ? ಅಣ್ಣ, ಹಾಗೆ 1-2 ಮೊಳ ಮಲ್ಲಿಗೆ ಜಾಸ್ತಿ ಬರೆಯೋ. ಯಾಕಪ್ಪ? ಅದು ನನ್ನ ಅಮೃತಾಗೆ ಮಲ್ಲಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ನನ್ನ ಕೈಯಿಂದ ನಾನೇ ಅವ್ರಿಗೆ ಮುಡಿಸಿ ಮುದ್ದಿಸ್ಬೇಕು ಅಂತ ಆಸೆ ಕಣೋ. ಮಲ್ಲಿಗೆ ಮುಡಿಯೋ ಆಸೆಯಿಂದ ಬಂದಿಲ್ವೋ ಈ ಅಮೃತ? ನಿಮ್ಮಗಳನ್ನೆಲ್ಲ ಬಲಿ ತಗೊಂಡು ಕರಳನ್ನ ಮಾಲೆ ಮಾಡಿ ಹಾಕೋತಾಳೆ ಈ ಅಮೃತ. ನಾಳೆ ನನ್ನ ಫಸ್ಟ್ ನೈಟು ಏನೋ ಒಂಥರ ಖುಷಿ ಜೊತೆಗೆ ಟೆನ್ಷನ್ನು, ಏನೋ ಅಂತಲೇ ಅರ್ಥ ಆಗ್ತಾ ಇಲ್ಲ. ನಾನಂತೂ ನಾಳೆಗೋಸ್ಕರ ಕಾಯ್ತಾ ಇದ್ದೀನಿ. ನಾಳೆ ಎಲ್ಲ ಅರ್ಥ ಮಾಡಿಸ್ತೀನಿ ಅರ್ಜುನ್. ಬಾ, ನಾನು ನಾಳೆಗೋಸ್ಕರನೇ ಕಾಯ್ತಾ ಇದ್ದೀನಿ. ನನ್ನ ಸೇಡಿನ ದಾಹ ತಿರೋದು ಈ ಮನೆಯವರ ಸಾವಿಂದಾನೆ. ನಾಳೆನೇ ಈ ಕಾರ್ಯಕ್ಕೆ ಶುಭಾರಂಭ, ಅದು ನಿನ್ನ ಸಾವಿನ ಮೂಲಕನೇ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ.
ಅಯ್ಯೋ ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.